previous class we discussed one of the behavior of the conductors in electrostatic field. So now conductors when we placed in those conductors in an electrostatic field ಅಲ್ಲಿ ಇಟ್ಟಾಗ ಯಾವ ತರ ಬಿಹೇವಿಯರ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. So the behavior of conductors in electrostatic fields, first one is net electric field is zero. The total electric field is zero. In the interior means inside a conductor. Suppose this is a conductor. Inside that the total electric field is zero. Okay. When that conductor is placed in the electrostatic field, and the field is always moves from electric positive to negative. So ಇಲ್ಲಿ ಹೊರಗಡೆ ಇದೆಲ್ಲ this is called external electric field. So ಹಾಗಾಗಿ arrow mark ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ positive to negative. So ನಾವು ಕಂಡಕ್ಟರ್ ನ ಇದರೊಳಗಡೆ ಪ್ಲೇಸ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂತ ನೋಡ್ತಾ ಇದ್ದಾರೆ. The charges are induced. So ನಮಗೆ ಗೊತ್ತಿದೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್. ದಿಸ್ ಇಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದೇನ್ ಮಾಡುತ್ತೆ, ಕಂಡಕ್ಟರ್ ನ ಇಲ್ಲಿ ಒಳಗಡೆ ಇಟ್ಟಾಗ ಇಲ್ಲಿ ಪಾಸಿಟಿವ್ ಇದೆ. ಸೊ ಅದು ಯಾವ್ದು ಚಾರ್ಜ್ ಅನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ನೆಗೆಟಿವ್ ಚಾರ್ಜ್ ಅನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ಆ ಪ್ರೋಸೆಸ್ ಅನ್ನ ಇಂಡ್ಯೂಸ್ಡ್ ಅಂತ ಹೇಳ್ತೀವಿ. ಓಕೆನಾ? ದ ಚಾರ್ಜಸ್ ಆರ್ ಇಂಡ್ಯೂಸ್ಡ್ ಆನ್ ಆಸ್ ಇಟ್ ಆಸ್ ಶೋನ್ ಇನ್ ದ ಫಿಗರ್. ಸೊ ಯಾವ ತರ ಇಂಡ್ಯೂಸ್ ಆಗಿರುತ್ತೆ, ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇಂಡ್ಯೂಸ್ ಆಗಿರುತ್ತೆ, ನೆಗೆಟಿವ್ ಇರೋ ಕಡೆ ಯಾವ್ದು ಇಂಡ್ಯೂಸ್ ಆಗಿರುತ್ತೆ, ಪಾಸಿಟಿವ್ ಇಂಡ್ಯೂಸ್ಡ್ ಆಗಿರುತ್ತೆ. ಹಾಗಾದ್ರೆ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್, ಅಪೋಸಿಟ್ ಈ ತರ. ಬಿಕಾಸ್ ಅದು ಇಂಡ್ಯೂಸ್ಡ್ ಆಗಿರ್ಬೋದು, ಎಕ್ಸ್ಟರ್ನಲ್ ಆಗಿರ್ಬೋದು. ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಮೂವ್ಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಹಾಗಾಗಿ ನಮ್ಗೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗ್ ಹೋದ್ರೆ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸಿಟ್ ಬರುತ್ತೆ. ಬೋತ್ ಆರ್ ಈಕ್ವಲ್, ಎರಡು ಈಕ್ವಲ್ ಫೀಲ್ಡ್, ಬಟ್ ದೇ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಹೆನ್ಸ್ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ. ಬಿಕಾಸ್ ಈ ಎಕ್ಸ್ಟರ್ನಲ್, ಓಕೆನಾ, ಇಲ್ಲಿ ಈ ಇಂಡ್ಯೂಸ್ಡ್ ಅಂತ ಬರೀತೀವಿ. ಬೋತ್ ಆರ್ ಅಪೋಸಿಟ್ ಇರೋದ್ರಿಂದ ನಾವು ನೆಗೆಟಿವ್ ಅಂತ ಹಾಕ್ತೀವಿ. ಸೊ ದೇ ಗೆಟ್ ಕ್ಯಾನ್ಸಲ್, ವಿ ಆರ್ ಗೆಟಿಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ. ಸೊ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಕಂಡಕ್ಟರ್ ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ, ಓಕೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಟ್ ಕಂಡಕ್ಟರ್ ಇಸ್ ಝೀರೋ. ಚಾರ್ಜಸ್ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ, ಯೂಶಲಿ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ ಆನ್ ದ ಸರ್ಫೇಸ್. ಓಕೆ, ಸರ್ಫೇಸ್ ಮೇಲೆ ಚಾರ್ಜಸ್ ಇರುತ್ತೆ, ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಝೀರೋ. ಓಕೆನಾ? ದಿಸ್ ಇಸ್ ಫಸ್ಟ್ ಬಿಹೇವಿಯರ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಹೇವಿಯರ್ ಏನಂದ್ರೆ, ಅಟ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್. ಹೇಳಿದ್ನಲ್ಲ, ಇದೊಂದು ಚಾರ್ಜ್ಡ್ ಕಂಡಕ್ಟರ್ ಅಂದ್ರೆ ಸರ್ಫೇಸ್. ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮಸ್ಟ್ ಬಿ ನಾರ್ಮಲ್ ಟು ದ ಸರ್ಫೇಸ್. ಓಕೆ, ನಾವು ನಿಮಗೆ ಲಾಸ್ಟ್ ಟೈಮ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೇಳುವಾಗ ಹೇಳಿದ್ದೀನಿ, ಈ ತರ ಪೊಟೆನ್ಷಿಯಲ್ ಸರ್ಫೇಸ್ ಇಂದ ಅದಕ್ಕೆ ನಾರ್ಮಲ್ ಆಗಿರುತ್ತೆ, ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರ್ತದೆ ಇಂಟೆನ್ಸಿಟಿ ಅಂತ. ಸೊ ಪರ್ಪೆಂಡಿಕ್ಯುಲರ್ ಆಗಿ ಯಾಕಿರುತ್ತೆ, ಓಕೆ, ಎಲ್ಲಿ ಅಟ್ ದ ಸರ್ಫೇಸ್ ಅಲ್ಲಿ. ಸರ್ಫೇಸ್ ಅಲ್ಲಿ ಯಾಕೆ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅಟ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಾಗಿರುತ್ತೆ, ಈ ತರ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈ ಸರ್ಫೇಸಿಗೆ ಯೂಶಲಿ 90 ಡಿಗ್ರಿ ಇರುತ್ತೆ. ಯಾಕೆ ಅಂತ ಕೇಳ್ತಾರೆ. ಸೊ ಈಗ ಅಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದಾರೆ ಅಂದ್ರೆ, ಸಪೋಸ್ ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಾಟ್ ನಾರ್ಮಲ್ ಟು ದ ಸರ್ಫೇಸ್, ಅಂದ್ರೆ ಪರ್ಪೆಂಡಿಕ್ಯುಲರ್ ಇಲ್ಲ ಅಂದ್ರೆ ಏನಾಗುತ್ತೆ. ಯೂಶಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಚಾರ್ಜ್ಡ್ ಸರ್ಫೇಸ್ ಆಫ್ ದಿ ಚಾರ್ಜ್ಡ್ ಕಂಡಕ್ಟರ್ ಅಂತ ಹೇಳ್ತೀವಿ. ಓಕೆನಾ? ಸಪೋಸ್ ಪರ್ಪೆಂಡಿಕ್ಯುಲರ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ವಿ ನೋ ದಟ್ ವಿ ಇಸ್ ಈಕ್ವಲ್ ಟು ಪಿ ಕಾಸ್ ಥೀಟಾ. ಲಾಸ್ಟ್ ಟೈಮ್ ನಾವು ಡೈರೆಕ್ಷನ್ ಮಾಡಿದ್ವಿ 4 r ಸ್ಕ್ವೇರ್, 4 ಎಪ್ಸಿಲಾನ್ ಇಂಟು r ಸ್ಕ್ವೇರ್ ಅಂತ ಬರ್ತದೆ, ಎಪ್ಸಿಲಾನ್ ಇಂಟು r ಸ್ಕ್ವೇರ್ ಅಂತ. ಇಫ್ ಥೀಟಾ ಇಸ್ ನಾಟ್ ನಾರ್ಮಲ್, ನಾರ್ಮಲ್ ಇಲ್ಲ ಅಂದ್ರೆ ಏನಾಗುತ್ತೆ, ನಾರ್ಮಲ್ ಇದ್ರೆ ಏನಾಗುತ್ತೆ, ಕಾಸ್ 90 0 ಆಗ್ಬಿಡುತ್ತೆ. Okay, 0 into anything is 0. So potential surface remains constant. But suppose 90 degree ಅಲ್ಲ, perpendicular ಅಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ, ಈಗ ಸಪೋಸ್ 90 ಡಿಗ್ರಿ ಅಲ್ಲ, ಪರ್ಪೆಂಡಿಕ್ಯುಲರ್ ಆಗಿಲ್ಲ, ನಾರ್ಮಲ್ ಅಂದ್ರೇನು ಪರ್ಪೆಂಡಿಕ್ಯುಲರ್ ಇಲ್ಲ ಅಂದ್ರೆ ಸಮ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸಪೋಸ್ ಈ ಪರ್ಪೆಂಡಿಕ್ಯುಲರ್ ಇಲ್ಲ ಅಂದ್ರೆ ಅದರ್ ದನ್ 90 ಡಿಗ್ರಿ, 90 ಡಿಗ್ರಿ ಅಂತ ಬೇರೆ ನಾವು ನೋಡ್ತೀವಿ. ಸಪೋಸ್ 60 ಡಿಗ್ರಿ, ಕಾಸ್ 60 ಡಿಗ್ರೀಸ್ 1/2. ಸೊ ಕಾಸ್ 30 is 1/√3/2 ಅಂತ ಹೇಳ್ತೀವಿ. ಸೊ ನಮಗೆ ಇಲ್ಲಿ ಏನ್ ಬರ್ತಾ ಇರುತ್ತೆ, ಸಮ್ ವ್ಯಾಲ್ಯೂ ಬರ್ತಾ ಇರುತ್ತೆ. ಓಕೆನಾ? ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ನೀಡ್ ಕೇರ್ಫುಲ್ ಆಗಿ ನೋಡಿ, ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಾಟ್ ನಾರ್ಮಲ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಇಲ್ಲ ಅಂದ್ರೆ ಏನಾಗುತ್ತೆ, ದೇರ್ ವಿಲ್ ಬಿ ಕಾಂಪೋನೆಂಟ್ ಆಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ನನಗೆ ಅಲ್ಲಿ ಏನಾಗ್ತಾ ಇರುತ್ತೆ, ಕಾಂಪೋನೆಂಟ್ ಬರ್ತಾ ಹೋಗುತ್ತೆ. ಬಿಕಾಸ್ ಇಲ್ಲಿ ಸೈನ್ 90 ಡಿಗ್ರಿ ಬಿಟ್ಟು ಸೈನ್ 0 ಹಾಕಿ, ಕಾಸ್ 0 ಹಾಕಿ, ಕಾಸ್ 0 is 1 ವ್ಯಾಲ್ಯೂ ಬಂತ. ನೆಕ್ಸ್ಟ್ ಕಾಸ್ 30 √3/2 ಬಂತ. ಕಾಸ್ 45 ಡಿಗ್ರಿ 1/√2 ಅಂತ ಬಂತ. ಕಾಸ್ 60 √3/2 ಬಂತ. 90 ಡಿಗ್ರಿ ಆದ್ರೆ ಮಾತ್ರ 0 ಆಗುತ್ತೆ. ಓಕೆ, ಸಪೋಸ್
ಇಲ್ಲ ಅಂದ್ರೆ ನನಗೆ ಕಾಂಪೋನೆಂಟ್ ಬರ್ತಾ ಹೋಗುತ್ತೆ. ಡ್ಯೂ ಟು ದಿಸ್ ದ ಚಾರ್ಜಸ್ ಆರ್ ಫ್ಲೋ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಸಪೋಸ್ ಅಲ್ಲಿ ಕಾಂಪೋನೆಂಟ್ ಬಂತು ಅಂದ್ರೆ ಅಲ್ಲಿ ಫೋರ್ಸ್ ಇದ್ದೇ ಇರುತ್ತಲ್ವಾ, ಪೊಟೆನ್ಶಿಯಲ್ ಇದ್ದೇ ಇರುತ್ತೆ. ಓಕೆನಾ? ಸೊ ಪೊಟೆನ್ಶಿಯಲ್ ಇದ್ದೇ ಇರುತ್ತೆ, ಅಲ್ಲಿ ಚಾರ್ಜಸ್ ಏನಾಗುತ್ತೆ, ಅಲ್ಲಿ ಫೋರ್ಸ್ ಪೊಟೆನ್ಶಿಯಲ್ ಇರೋದ್ರಿಂದ ಫೋರ್ಸ್ ಸಿಗುತ್ತೆ. ಆ ಫೋರ್ಸ್ ಇಂದ ಚಾರ್ಜಸ್ ಏನಾಗುತ್ತೆ, ಆ ಫೋರ್ಸ್ ಆ ಪೊಟೆನ್ಶಿಯಲ್ ಏನ್ ಮಾಡುತ್ತೆ, ಚಾರ್ಜ್ ಅನ್ನ ಮೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಕ್ ಹೇಳಿ ಮೂವ್ಮೆಂಟ್ ಮಾಡುತ್ತೆ. ಈಗ ನೀವಿದ್ದೀರಾ, ನೀವು ಸುಮ್ನೆ ನಿಂತ್ಕೊಂಡಿರ್ತೀರಿ, ನಾನ್ ಏನ್ ಮಾಡ್ತೇನೆ, ನನಗೆ ಫೋರ್ಸ್ ಆಗ್ತದೆ ಅಂದ್ರೆ ಬಿಕಾಸ್ ನನಗೆ ಇಲ್ಲಿ 90 ಡಿಗ್ರಿ ಇಲ್ಲ ಅಂದ್ರೆ ಬೇರೆ ವ್ಯಾಲ್ಯೂಸ್ ಬರುತ್ತೆ, ನನಗೆ ಫೋರ್ಸ್ ಇದೆ, ಪೊಟೆನ್ಶಿಯಲ್ ಇದೆ. ಸೊ ನಾ ಅವಾಗ ಏನ್ ಮಾಡುತ್ತೆ, ಆ ಪೊಟೆನ್ಶಿಯಲ್ ಚಾರ್ಜಸ್ ಅನ್ನ ಇಲ್ಲಿರ್ತಾವ ಸರ್ಫೇಸ್ ಮೇಲೆ, ಇವ್ನ ಏನ್ ಮಾಡುತ್ತೆ, ಪುಷ್ ಮಾಡುತ್ತೆ. ಅವಾಗ ಆಟೋಮೆಟಿಕಲಿ ಎಲೆಕ್ಟ್ರಾನ್ಸ್ ಅಲ್ಲಿ ಚಾರ್ಜಸ್ ಏನಾಗುತ್ತೆ, ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಬಟ್ ಇದು ಯಾವ್ದಕ್ಕೆ ಅಗೇನೆಸ್ಟ್ ಅಂದ್ರೆ ನಾವಿಲ್ಲಿ ಹೇಳ್ತಾ ಇರೋದು ಸ್ಟಾಟಿಕ್ ಕಂಡೀಷನ್. ಬಿಕಾಸ್ ಈ ಕಂಡಕ್ಟರ್ ಅನ್ನ ನಾವು ಎಲ್ಲಿ ಇಡ್ತಿದೀವಿ, ಎಲೆಕ್ಟ್ರೋಸ್ಟಾಟಿಕ್ ಅಂದ್ರೆ ಸ್ಟಾಟಿಕ್ ಅಂದ್ರೆ ರೆಸ್ಟ್ ಅಂತ, ಎಲ್ಲಿ ಮೂವ್ಮೆಂಟ್ ಇಲ್ಲ. ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿ, ಇಲ್ಲಿ ಸ್ಟಾಟಿಕ್ ಅಂತ ಹೇಳ್ತೀವಿ, ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ. ಸ್ಟಾಟಿಕ್ ಅಂದ್ರೆ ಏನು, ರೆಸ್ಟ್. ಬಟ್ ಇಲ್ಲಿ ಏನಾಗುತ್ತೆ, ಸಪೋಸ್ 90 ಡಿಗ್ರಿ ಅಲ್ಲ ಅಂದ್ರೆ ಆ ಚಾರ್ಜಸ್ ಏನಾಗುತ್ತೆ, ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೂವ್ ಆದ್ರೆ ನನಗೆ ಏನ್ ಬರುತ್ತೆ, ಎಲೆಕ್ಟ್ರಾನ್ಸ್ ಅಥವಾ ಚಾರ್ಜಸ್ ಮೂವ್ ಆದ್ರೆ ಏನ್ ಸಿಗುತ್ತೆ ನನಗೆ, ಇಫ್ ಚಾರ್ಜಸ್ ಆರ್ ಮೂವ್ಸ್ ವಿ ಗೆಟಿಂಗ್ ದ ಎಲೆಕ್ಟ್ರಿಕ್ ಕರೆಂಟ್ ಸಿಗುತ್ತೆ ನನಗೆ. ಬಟ್ ಇದು ದಿಸ್ ಇಸ್ ಅಗೇನೆಸ್ಟ್ ಟು ದ, ಯಾವ್ದಕ್ಕೆ ಅಗೇನೆಸ್ಟ್ ಆಗಿದೆ, ಸ್ಟಾಟಿಕ್ ಕಂಡೀಷನ್ ಅಲ್ಲಿ ಈ ತರ ಆಗಲ್ಲ. ಸ್ಟಾಟಿಕ್ ಕಂಡೀಷನ್ ಅಲ್ಲಿ ಯಾವುದೇ ಚಾರ್ಜ್ ಮೂವ್ ಆಗಲ್ಲ. ಓಕೆನಾ? ಸೊ ಮೂವ್ ಆಗಲ್ಲ ಅಂದ್ರೆ ಕಾಸ್ ಮಸ್ಟ್ ಬಿ 90 ಡಿಗ್ರಿ ಇರಬೇಕು, ಯಾಕಂದ್ರೆ ಕಾಸ್ 90 0. ಸ್ಟಾಟಿಕ್ ಕಂಡೀಷನ್ ಅಂದ್ರೆ ಏನು, ರೆಸ್ಟ್ ಅಂತ. ಇಲ್ಲಿ 0 ಬರಬೇಕು ಅಂದ್ರೆ ನಮಗೆ ಇದ್ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಸರ್ಫೇಸಿಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ 90 ಡಿಗ್ರಿ ಇರಬೇಕು. ಓಕೆ, ತುಂಬಾ ತಲೆ ಕೆಡ್ಸ್ಕೋಬೇಡಿ, ಏನಿಲ್ಲ 90 ಡಿಗ್ರಿ ಇಲ್ಲ ಅಂದ್ರೆ ಏನಾಗುತ್ತೆ, ಸಮ್ ವ್ಯಾಲ್ಯೂ ಸಿಗುತ್ತೆ ನನಗೆ. ಸೊ ಸಮ್ ವ್ಯಾಲ್ಯೂ ಸಿಕ್ತು ಅಂದ್ರೆ ನನಗೆ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಇತ್ತು ಅಂದ್ರೆ ಆ ಎನರ್ಜಿ ಸುಮ್ಮನೆ ಕುತ್ಕೊಳ್ಳಲಿ, ಚಾರ್ಜಸ್ ಏನ್ ಮಾಡುತ್ತೆ, ಪುಷ್ ಮಾಡುತ್ತೆ ಮುಂದಕ್ಕೆ ಹೋಗು ಅಂತ. ಬಟ್ ಇಲ್ಲಿ ಯಾವ ಕಂಡೀಷನ್ ಹೇಳಿದೀವಿ, ಸ್ಟಾಟಿಕ್ ಕಂಡೀಷನ್ ಅಂತ ಹೇಳಿದೀವಿ. ಓಕೆನಾ? ಬಟ್ ನೋ ಕರೆಂಟ್ಸ್ ಕ್ಯಾನ್ ಎಕ್ಸಿಸ್ಟ್ ಅಂಡರ್ ದ ಸ್ಟಾಟಿಕ್ ಕರೆಂಟ್ ಅಲ್ವಾ. ಸ್ಟಾಟಿಕ್ ಕಂಡೀಷನ್, ಸ್ಟಾಟಿಕ್ ಕಂಡೀಷನ್ ಅಲ್ಲಿ ಚಾರ್ಜಸ್ ಏನಾಗಿರ್ಬೇಕು, ರೆಸ್ಟ್ ಅಲ್ಲಿ ಇರ್ಬೇಕು, ಮೂವ್ಮೆಂಟ್ ಆಗಬಾರ್ದು. ಬಟ್ 90 ಡಿಗ್ರಿಗಿಂತ ಬೇರೆ ಇತ್ತು ಅಂದ್ರೆ ನನಗೆ ಮೂವ್ಮೆಂಟ್ ಆಗುತ್ತೆ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಮಸ್ಟ್ ಬಿ ನಾರ್ಮಲ್ ಅಥವಾ ಪರ್ಪೆಂಡಿಕ್ಯುಲರ್ ಸರ್ಫೇಸ್ ಆಫ್ ದಿ ಕಂಡಕ್ಟರ್. ಒಂದು ಕಂಡಕ್ಟರ್ ಇದೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗ್ಲೇಬೇಕು. ಇಲ್ಲ ಅಂದ್ರೆ ಅಲ್ಲೇನಾಗುತ್ತೆ, ಇದು ಸ್ಟಾಟಿಕ್ ಕಂಡೀಷನ್ ಗೆ ಅಗೇನೆಸ್ಟ್ ಆಗ್ಬಿಡುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ಅರ್ಥ ಆಗದಿದ್ರೆ ನೀವು ಇನ್ನೊಂದ್ಸರಿ ರಿವೈಂಡ್ ಮಾಡಿ ನೋಡಿ. ರಿವೈಂಡ್ ಮಾಡೋದು. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ. ಥರ್ಡ್ ಬಿಹೇವಿಯರ್ ಏನಾಗುತ್ತೆ ಅಂತ ಇದನ್ನ ಕೇಳಿದ್ರೆ ನಿಮಗೆ ಸ್ಪೆಷಲಿ ಯೂಶಲಿ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ, ರೀಸನ್ ಕೇಳ್ತಾರೆ. ವೈ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಇನ್ಸೈಡ್ ದ ಕಂಡಕ್ಟರ್ ವೆನ್ ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಅಂದಾಗ ನೀವು ಇದಿಷ್ಟು ಬರ್ದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಇದಷ್ಟು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟ್ ಸಪೋಸ್ ಇಲ್ಲ ಅಂದ್ರೆ ಅಟ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮಸ್ಟ್ ಬಿ ನಾರ್ಮಲ್ ಟು ದ ಸರ್ಫೇಸ್. ವೈ ಅಂತ ಕೇಳಕ್ ಚಾನ್ಸ್ ಇದೆ. ಓಕೆನಾ? ಯಾಕೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು. ನಾರ್ಮಲ್ ಆಗದೆ ಇದ್ರೆ ಏನಾಗುತ್ತೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಒನ್, the net charge at any point inside the conductor is 0. ಸೊ ಹಾಗಾದ್ರೆ inside the conductor the net charge, ಆಗ್ಲೇ ಹೇಳಿದ್ದು ನಾನು net electric field ಅಂತ ಹೇಳಿದೆ. net electric field must be 0 inside a conductor when it is placed in an electrostatic field. ಓಕೆನಾ? The net charge at any point inside the conductor is 0 and any excess charge resides at surface. Simple. Nodi, suppose this is a conductor. Okay, this is a spherical conductor. Idenide it has some dimensions. A dimension illa adike andre but regular agalli namge alli dimension illa. But ಇಲ್ಲಿ ನೋಡಿ electric field 0 ಆಗಿರುತ್ತೆ. So electric field 0 ಆದ್ರೆ automatically total charge must be 0. If total charge must be 0, the net electric field is also 0. Here the question is like that. ಏನಂತ ಹೇಳಿದರೆ the net charge, net means the total charge at any point inside the conductor. ಈಗ ಒಂದು ಕಂಡಕ್ಟರ್ ಇದೆ, ಅಲ್ಲಿ ಯಾವುದೇ ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ನನಗೆ total net charge is 0 and the any excess charge. ಹಾಗಾದ್ರೆ ಚಾರ್ಜಸ್ ಎಲ್ಲಿ ಹೋಗುತ್ತೆ, ಉಳಿದಿರೋ excess charges ಎಲ್ಲಿಗೆ ಹೋಗುತ್ತೆ ಅಂದ್ರೆ these charges resides at its surface. ಸರ್ಫೇಸ್ ಮೇಲೆ ಬಂದು ಅವೇನಾಗುತ್ತೆ, ಇಲ್ಲಿ ರಿಸೈಡ್ ಆಗುತ್ತೆ, ಬಂದು ಅಕ್ಯುಮುಲೇಟ್ ಆಗುತ್ತೆ. ಇದು ನಮಗೆ ಗೊತ್ತಿದೆ, ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದೀನಿ. ಯೂಶಲಿ ಒಂದು ಕಂಡಕ್ಟರ್ ಅನ್ಕೊಂಡೆ, ಯೂಶಲಿ ಚಾರ್ಜಸ್ ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಚಾರ್ಜಸ್ ಎಲ್ಲಿ ಬಂದು ಕುತ್ಕೊಳ್ಳುತ್ತೆ, ಸರ್ಫೇಸ್ ಮೇಲೆ. ಸೊ ಇನ್ಸೈಡ್ ದ ಟೋಟಲ್ ಚಾರ್ಜ್ 0, ಚಾರ್ಜ್ ಇಲ್ಲ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಅಲ್ಲಿ 0 ಆಗಿರುತ್ತೆ. ಸೊ ಯಾಕೆ 0 ಆಗಿರುತ್ತೆ ಅನ್ನೋದಕ್ಕೆ ಅದು ಅವರು ಆನ್ಸರ್ ಹೇಳ್ತಾ ಹೋಗ್ತಿದ್ದಾರೆ. A neutral conductor has equal amount of positive and negative charge. We know that. Neutral ಅಂದ್ರೆ ನನಗೆ ಗೊತ್ತಿದೆ.
ಸೊ ಈಗ ನ್ಯೂಟ್ರಲ್ ಅಂದ್ರೆ ಗೊತ್ತಿದೆ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮೊಬೈಲ್ ಫೋನ್ ಇದೆ ಅಂತ ಹೇಳಿ, ಓಕೆನಾ. ಸೊ ಅದ್ ಇಟ್ಕೊಂಡ ಕರೆಂಟ್ ಪಾಸ್ ಆಗುತ್ತಾ? ಇಲ್ಲ. ಬಟ್ ಅದ್ ಅಲ್ಲಿ ಚಾರ್ಜ್ ಮಾಡ್ಬೋದು. ಯಾಕೆ ಮ್ಯಾಮ್ ನಾವು ಇಟ್ಕೊಂಡ ತಕ್ಷಣ ಕರೆಂಟ್ ಹೊಡಿಲ್ಲ ಅಂದ್ರೆ ಅಲ್ಲಿ ನ್ಯೂಟ್ರಲ್ ಆಗಿರುತ್ತೆ. ಅಂದ್ರೆ ಎಷ್ಟು ಪಾಸಿಟಿವ್ ಚಾರ್ಜಸ್ ಇರುತ್ತೋ ಅಷ್ಟು ನನಗೆ ಏನಾಗುತ್ತೆ, ನೆಗೆಟಿವ್ ಚಾರ್ಜಸ್ ಇರುತ್ತೆ. ಸೊ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್ ಅಂಡ್ ಈಕ್ವಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಸೊ ಇನ್ ಎವ್ರಿ ಎಲಿಮೆಂಟ್ equal amount of positive and negative charges ಇರೋದ್ರಿಂದ every surface ಅಥವಾ ವಾಲ್ಯೂಮ್ ಎಲಿಮೆಂಟ್ ಅಲ್ಲಿ ನನಗೆ ಈಕ್ವಲ್ ಇರುತ್ತೆ. ಸೊ when the conductor is charged, ಇದನ್ನ ನಾನು ಏನ್ ಮಾಡ್ತಿದ್ದೀನಿ ಈಗ ಚಾರ್ಜಿಂಗ್ ಮಾಡ್ತಾ ಇದ್ದೀನಿ. ಚಾರ್ಜಿಂಗ್ ಅಂದ್ರೆ ಏನಂತ, ಐದರ್ ಎಲೆಕ್ಟ್ರಾನ್ಸ್ ಅನ್ನ ರಿಮೂವ್ ಮಾಡೋದು. ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದ್ರೆ ಯಾವ ಚಾರ್ಜಸ್ ಬರುತ್ತೆ, ಪಾಸಿಟಿವ್ ಚಾರ್ಜ್ ಬರುತ್ತೆ. ಸಪೋಸ್ ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡಿದ್ರೆ ಯಾವ ಚಾರ್ಜ್ ಸಿಗುತ್ತೆ, ನಮಗೆ ನೆಗೆಟಿವ್ ಚಾರ್ಜಸ್ ಸಿಗುತ್ತೆ. ಓಕೆ, ಈಗ ಯಾವುದೇ ಬಾಡಿನ ನಾವು ಚಾರ್ಜ್ ಮಾಡ್ತಿದೀವಿ ಅಂದ್ರೆ ಏನಂತ, ಐದರ್ ಈಗ ಫಾರ್ ಎಕ್ಸಾಂಪಲ್ HCl ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಹೈಡ್ರೋಜನ್ ಇಂದ ಎಲೆಕ್ಟ್ರಾನ್ ಏನಾಗುತ್ತೆ, ರಿಮೂವ್ ಆಗ್ತಾ ಇದೆ, ತೆಗಿತಾ ಇದ್ದೀವಿ, ಅವಾಗಲ್ಲಿ H+ ಬಂತು. ಅದೇ ಕ್ಲೋರಿನ್ ಗೆ ಎಲೆಕ್ಟ್ರಾನ್ಸ್ ಅನ್ನ ಚಾರ್ಜಸ್ ಅನ್ನ ಆಡ್ ಮಾಡ್ತಿದ್ದೀವಿ, ವಿ ಆರ್ ಗೆಟಿಂಗ್ ದ Cl-. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಚಾರ್ಜಿಂಗ್ ಆಫ್ ಎ ಕಂಡಕ್ಟರ್ ಅಂತ ಹೇಳ್ತೀವಿ. ದ ಎಕ್ಸೆಸ್ ಚಾರ್ಜ್ ಇಸ್ ಆಲ್ವೇಸ್ ರಿಸೈಡ್ಸ್ ಓನ್ಲಿ ಆನ್ ದ ಸರ್ಫೇಸ್. ಸೊ ಅಲ್ಲಿ ನನಗೆ ಎಕ್ಸ್ಟ್ರಾ ಚಾರ್ಜಸ್, ನ್ಯೂಟ್ರಲ್ ಮೀನ್ಸ್ ಸಪೋಸ್ ಇಫ್ ವಿ ಆರ್ ಹ್ಯಾವಿಂಗ್ ದ ಫೋರ್ ಪಾಸಿಟಿವ್ ಚಾರ್ಜಸ್ ಅಂಡ್ 3 ನೆಗೆಟಿವ್ ಚಾರ್ಜಸ್ ಇದೆ ಅಂತ ಅನ್ಕೊಳ್ಳಿ. ಸೊ 4 ಇಲ್ಲಿದೆ, ಈ ಕಡೆ 3 ಇದೆ. ಈ 3 ಅಮಾಂಗ್ ದ ಪಾಸಿಟಿವ್ ಚಾರ್ಜಸ್, these 3 charges they are neutralized with these 3 negative charges. ಇವು ಒಂದಕ್ಕೊಂದು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ, ಅಂದ್ರೆ ಪೇರ್ ಆಗ್ತಾ ಹೋಗುತ್ತೆ. ಬಟ್ ಎಕ್ಸ್ಟ್ರಾ ಚಾರ್ಜಸ್ ಏನಾಗುತ್ತೆ, ಅವು ಎಲ್ಲಿ ಬರುತ್ತೆ ಅಂದ್ರೆ ದೇ ಆರ್ ಆಲ್ವೇಸ್ ರಿಸೈಡ್ಸ್ ಓನ್ಲಿ ಅಂತ ಸರ್ಫೇಸ್ ಮೇಲೆ ಬಂದು ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ಪ್ರಾಪರ್ಟಿ ಆಫ್ ಚಾರ್ಜಸ್. ಓಕೆ, ಅಲ್ಲಿ ಎಕ್ಸೆಸ್ ಚಾರ್ಜಸ್ ಏನ್ ಮಾಡುತ್ತೆ, ಇಲ್ಲಿ ಔಟ್ಸೈಡ್ ಹೊರಗಡೆ ಬಂದು ಅಕ್ಯುಮುಲೇಟ್ ಆಗುತ್ತೆ. ಅಂದ್ರೆ ಎಲ್ಲ ಒಂದಕ್ಕೊಂದು ಪೇರ್ ಆಗ್ಬಿಟ್ರೆ ಉಳಿದಿರೋರು ಏನ್ ಮಾಡ್ತಾರೆ, ಹೋಗ ಆರಾಮ್ಸೆ ಹಿಂದ್ಗಡೆ ಮೇಲ್ಗಡೆ ಹೋಗಿ ಕುತ್ಕೊಳ್ತಾರೆ. Charge or net charge as well as and hence the net electric field inside the conductor is 0. Very simple. Okay na, neutral anta tagoli. In case of neutral conductor, we are having the equal number of positive charges and equal number of the negative charges. When we are charging this conductor, okay, suppose we are going to add or eliminate some electrons. Add ಮಾಡಿದ್ರೆ ನನಗೆ ಏನು ಸಿಗುತ್ತೆ, ನೆಗೆಟಿವ್ ಚಾರ್ಜ್ ಸಿಗುತ್ತೆ. ಓಕೆ, ಎಲಿಮಿನೇಟ್ ರಿಮೂವ್ ಮಾಡ್ತಾ ಬಂದ್ರೆ ಎಕ್ಸ್ಟ್ರಾ ಪಾಸಿಟಿವ್ ಚಾರ್ಜ್ ಸಿಗುತ್ತೆ. ಈ ಎಕ್ಸ್ಟ್ರಾ ಪಾಸಿಟಿವ್ ಚಾರ್ಜ್ ಎಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ ಅಂದ್ರೆ ಸರ್ಫೇಸ್. ಸೊ ನೆಕ್ಸ್ಟ್ ಒನ್ ಇಸ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್. The electric potential is constant at any point on the surface of a charged conductor. The electric potential is constant at any point inside and on the surface of the charged conductor. ಹಾಗಾದ್ರೆ ಪೊಟೆನ್ಶಿಯಲ್ ಅಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಒಂದು ಚಾರ್ಜ್ಡ್ ಕಂಡಕ್ಟರ್ ಮೇಲೆ ಎಲ್ಲೇ ಚೆಕ್ ಮಾಡಿದ್ರು ಕೂಡ ನನಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಇನ್ಸೈಡ್ ಮತ್ತೆ ಔಟ್ಸೈಡ್ ಅಲ್ಲಿ. ಯಾಕೆ ಅಂತ ಕೇಳ್ತೀವಿ. ಓಕೆನಾ, ನಾವು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಓದಿದ್ವಿ ಅಲ್ವಾ. ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್, ಈಕ್ವಿ ಮೀನ್ಸ್ ಈಕ್ವಲ್, ವಿ ಆರ್ ಹ್ಯಾವಿಂಗ್ ದ ಸೇಮ್ ಪೊಟೆನ್ಶಿಯಲ್ ಆನ್ ಎವ್ರಿ ಪಾಯಿಂಟ್ ಆಫ್ ದ ಚಾರ್ಜ್ಡ್ ಕಂಡಕ್ಟರ್. ಸಪೋಸ್ equipotential means the surface of a charged conductor is equipotential surface. ನೋಡಿ ಎಲ್ಲೇ ಚೆಕ್ ಮಾಡಿದ್ರು ಕೂಡ we are getting the equal potential, same energy. The work done in moving the unit positive charge from one point to another on the equipotential surface is 0 ಅಲ್ವಾ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಇದು ಪಾಯಿಂಟ್ A ಅಂತ ಅನ್ಕೊಳ್ಳಿ, this is point B ಅಂತ ಅನ್ಕೊಳ್ಳಿ. ಸಪೋಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂದ್ರೆ ನಮಗೆ ಗೊತ್ತಿದೆ, ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ unit positive charge from one point to another against the electric field ಅಂತ ಡೆಫಿನೇಷನ್ ಹೇಳಿದ್ವಿ. ಸೊ ಈಗ ನಾನು ಏನ್ ಮಾಡ್ತೀನಿ, ಇಲ್ಲ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ. ಯೂನಿಟ್ ಪಾಸಿಟಿವ್ ಚಾರ್ಜ್ ಮೀನ್ಸ್ ಯೂನಿಟ್ ಮೀನ್ಸ್ 1, ಪಾಸಿಟಿವ್ ಮೀನ್ಸ್ ಪ್ಲಸ್. ಯೂನಿಟ್ ಪಾಸಿಟಿವ್ ಚಾರ್ಜ್ ಯಾವ ಪ್ಲೇಸ್ ಅಲ್ಲಿ ಇದೆ, ಓಕೆ. ಈಗ ನನ್ನ ವರ್ಕ್ ಏನು, ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ ಫ್ರಮ್ A to B ಮೂವ್ ಮಾಡಬೇಕು. ಓಕೆನಾ, ಅಗೇನ್ಸ್ಟ್ ದ ಫೀಲ್ಡ್, ಯಾಕಂದ್ರೆ ಇಲ್ಲೂ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೂ ಪಾಸಿಟಿವ್ ಚಾರ್ಜ್ ಇದೆ, ದೇರ್ ಇಸ್ ಎ ಫೋರ್ಸ್ ಆಫ್ ರಿಪಲ್ಷನ್. ಸೊ ಎರಡು ಲೈಕ್ ಚಾರ್ಜಸ್ ಇರೋದ್ರಿಂದ ರಿಪಲ್ಷನ್ ಇದೆ. ಸೊ ಆ ರಿಪಲ್ಷನ್ ಇದ್ರೂ ಕೂಡ ನಾನೇನ್ ಮಾಡ್ಬೇಕು, ಅದನ್ನ ಮೂವ್ ಮಾಡ್ಬೇಕು. ಓಕೆ, ಆ ವರ್ಕ್ ಅನ್ನ ಏನಂತ ಹೇಳ್ತೀವಿ ನಾವು, ಪೊಟೆನ್ಶಿಯಲ್, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿದೆ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್ ಅಂದ್ರೆ ಏನು, ಪೊಟೆನ್ಶಿಯಲ್ ಸೇಮ್ ಇದೆ. ಈ ಪೊಟೆನ್ಶಿಯಲ್ ಇಸ್ ಸೇಮ್, ದೇರ್ ಇಸ್ ನೋ ಪೊಟೆನ್ಶಿಯಲ್ ಡಿಫರೆನ್ಸ್.
ಈಗ ನೀವು ಸೇಮ್ ಕ್ಲಾಸ್ ಸೆಕೆಂಡ್ ಇಯರ್, ನಿಮ್ಮ ಫ್ರೆಂಡ್ ಕೂಡ ಸೇಮ್ ಕ್ಲಾಸ್, ದೇರ್ ಇಸ್ ನೋ ಡಿಫರೆನ್ಸ್, ಸೇಮ್ ಯೂನಿಫಾರ್ಮ್ ಅಲ್ವಾ. ಈಗ ಎರಡು ಡಿಫರೆನ್ಸ್ ಇದ್ರೆ ಮಾತ್ರ ನಾನಲ್ಲಿ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅಂತ ಇದ್ ಮಾಡ್ಬೋದು, ವರ್ಕ್ ಡನ್ ಅನ್ನ ಮಾಡ್ಬೋದಿತ್ತು. ಬಟ್ ಸೇಮ್ ಇದೆ, ಸೊ ಅಗೇನ್ಸ್ಟ್ ದ ಫೀಲ್ಡ್ ಇಲ್ಲ. Okay, there is no potential difference between any two points of the surface of a conductor. ಹಾಗಾಗಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇಸ್ ಕಾನ್ಸ್ಟಂಟ್ ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್. ಇಲ್ಲೆಷ್ಟು ಪೊಟೆನ್ಶಿಯಲ್ ಇರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ, ಯಾಕಂದ್ರೆ ಡಿಫರೆನ್ಸ್ ಇಲ್ಲ. ಡಿಫರೆನ್ಸ್ ಇದ್ದಿದ್ರೆ ನಾನು ಏನಂತ ಬರಿಬಹುದು, VP ಮೈನಸ್ VA ಅಂತ ಬರಿಬಹುದಿತ್ತು. ನಾನು ಲಾಸ್ಟ್ ಮಾಡುವಾಗ ಹೇಳಿದೆ ವರ್ಕ್ ಡನ್ WAP is equal to, ಓಕೆನಾ, VB ಮೈನಸ್ VA ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ಡಿಫರೆನ್ಸ್ ಇಲ್ಲ, ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಆಗಿರೋದ್ರಿಂದ ನಾವು ಯಾವುದೇ ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಸೇಮ್ ಪೊಟೆನ್ಶಿಯಲ್ ಇದೆ. ಡಿಫರೆನ್ಸ್ ಇದ್ದಿದ್ರೆ ನಾವ್ ಏನ್ ಹೇಳ್ಬೋದಿತ್ತು, ಡಿಫರೆನ್ಸ್ ಇದ್ದಿದ್ರೆ ನಾವು ಅಲ್ಲಿ ಪೊಟೆನ್ಶಿಯಲ್ ಡಿಫರೆಂಟ್ ಅಂತ ಹೇಳ್ಬೋದಿತ್ತು. ಬಟ್ ಕಾನ್ಸ್ಟೆಂಟ್ ಇದೆ ಪೊಟೆನ್ಶಿಯಲ್, ಸೊ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಟ್ ಎನಿ ಪಾಯಿಂಟ್ ಇನ್ಸೈಡ್ ಆಫ್ ದಿ ಕಂಡಕ್ಟರ್ ಇಸ್ ಸೇಮ್. ಔಟ್ಸೈಡ್ ಕೂಡ ಅಲ್ಲಿ ಕಂಡಕ್ಟರ್ ಆಗಿರುತ್ತೆ, ಬಿಕಾಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಇಸ್ ಝೀರೋ. ಪೊಟೆನ್ಶಿಯಲ್ ಸೇಮ್ ಇರುತ್ತೆ. ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅಂದ್ರೆ ಏನು, ಇಲ್ಲಿ ಎಲ್ಲೇ ಚೆಕ್ ಮಾಡಿದ್ರು ಕೂಡ ನಮ್ಗೆ ಏನ್ ಸಿಗುತ್ತೆ, ಪೊಟೆನ್ಶಿಯಲ್ ಇಸ್ ಸೇಮ್. V is equal to Vs ಅಂದ್ರೆ ಸರ್ಫೇಸ್ ಅಲ್ಲಿ ಎಷ್ಟಿರುತ್ತೋ ಇನ್ಸೈಡ್ ಕೂಡ ಅಲ್ಲಿ ನನಗೆ ಅಷ್ಟೇ ಸಿಗುತ್ತೆ. Okay, hence the electric potential is constant at any point inside as well as on the surface of the charged conductor. Surface ಮೇಲೂ ನನಗೆ ಸೇಮ್ ಪೊಟೆನ್ಶಿಯಲ್ ಇದೆ, ಯಾಕಂದ್ರೆ there is no potential difference. ಇಲ್ಲ. Potential difference ಏನಕ್ಕಿಲ್ಲ, because the surface is equipotential surface. Potential ಸೇಮ್ ಇದೆ, ಹಾಗಾಗಿ ಡಿಫರೆನ್ಸ್ ಇಲ್ಲ. ನೀವು 25 ಮಾರ್ಕ್ಸ್ ತೆಗೆದಿದ್ದೀರಾ, ನಿಮ್ ಫ್ರೆಂಡ್ ಕೂಡ 25 ಮಾರ್ಕ್ಸ್ ತೆಗೆದಿದ್ದಾರೆ. there is no difference. ಡಿಫರೆನ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿ ಈಕ್ವಲ್ ಅಂತ ಸೇಮ್ ಇರುತ್ತೆ ಮಾರ್ಕ್ಸ್. ಇಲ್ಲೂ ಕೂಡ ಅದೇ, ಇಲ್ಲಿ ಏನ್ ಸೇಮ್ ಇರುತ್ತೆ, ಈಕ್ವಿ ಪೊಟೆನ್ಶಿಯಲ್ ಸೇಮ್, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಇನ್ಸೈಡ್ ಕಾನ್ಸ್ಟೆಂಟ್ ಇರುತ್ತೆ, ಆನ್ ದ ಸರ್ಫೇಸ್ ಆಫ್ ದಿ ಚಾರ್ಜ್ಡ್ ಕಂಡಕ್ಟರ್ ಕೂಡ ಪೊಟೆನ್ಶಿಯಲ್ ಅಲ್ಲಿ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಬಿಕಾಸ್ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಝೀರೋ. ಅಂದ್ರೆ ಈ ಫೀಲ್ಡ್ ಗೆ ಅಗೇನೆಸ್ಟ್ ಆಗಿ ಫೀಲ್ಡ್ ಇಲ್ಲ, ಅಲ್ಲಿ ಅಗೇನೆಸ್ಟ್ ಆಗಿ ತಗೊಂಡ್ಬರಕ್ ಹೋದ್ರೆ ನನಗೆ ಅಲ್ಲಿ ಪೊಟೆನ್ಶಿಯಲ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. There is no field against to the this amount of the work done in bringing the charge from one point to another. ಅಲ್ಲಿ ಫೀಲ್ಡ್ ಇಲ್ಲ ಅಂದ್ಮೇಲೆ ನನಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಕೂಡ ಇಲ್ಲ, ಪೊಟೆನ್ಶಿಯಲ್ ಅಲ್ಲಿ ಸೇಮ್ ಇರುತ್ತೆ. So last one, electric field inside the cavity of the charged conductor is zero. ಯಾಕೆ ಒಳಗಡೆ ಇಲ್ಲ, ಕ್ಯಾವಿಟಿ ಅಂದ್ರೆ ಗೊತ್ತಾಗ್ತಿದೆ, ಒಂದು ಹ್ಯಾಲೋ ಕ್ಯಾವಿಟಿ. ಈಗ ಸಪೋಸ್ ಈಗ ಒಂದು ಹಣ್ಣಿದೆ ಅಂತ ತಗೊಳ್ಳಿ, ಒಂದು ಪಾರ್ಟಿಂಗ್ ಕಟ್ ಮಾಡ್ತೀರಾ ನೋಡಿ, ಅಲ್ಲಿ ಅದನ್ನ ನಾನೇಂತೆ ಕ್ಯಾವಿಟಿ ಅಂತ ಹೇಳ್ತು. ಒಂದ್ ರೌಂಡ್ ಒಂದು ಅಲ್ಲಿ ಹೋಲ್ ಅಂತ, ಅಲ್ಲಿ ಏನಾಗಿರುತ್ತೆ, ಇನ್ಸೈಡ್ ದ ಕಂಡಕ್ಟರ್ ಇಸ್ ಫೀಲ್ಡ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಯಾಕೆ ಅಂದ್ರೆ ಕನ್ಸಿಡರ್ ಎ ಕಂಡಕ್ಟರ್ ವಿತ್ ಎ ಕ್ಯಾವಿಟಿ. ಕ್ಯಾವಿಟಿ ಅಂದ್ರೆ ಇಲ್ಲೊಂದು ಜಾಗ ಅಂತ, ಹೋಲ್. ಕಂಡಕ್ಟರ್ ಇಸ್ ಚಾರ್ಜಸ್ ಏನಾಗಿರುತ್ತೆ, ನಾನು ಇದನ್ನ ಚಾರ್ಜ್ ಮಾಡ್ತಾ ಇದ್ದೀನಿ, ಅಲ್ಲೇನ್ ಬಂತು, ಪಾಸಿಟಿವ್ ಚಾರ್ಜ್ ಬಂದಿದೆ. ಅಂದ್ರೆ ಏನರ್ಥ, ಆ ಕಂಡಕ್ಟರ್ ಇಂದ ನಾನು ಎಲೆಕ್ಟ್ರಾನ್ಸ್ ಅನ್ನ ಏನ್ ಮಾಡಿದೀನಿ, ರಿಮೂವ್ ಮಾಡಿದ್ದಕ್ಕೆ ಆ ಕಂಡಕ್ಟರ್ ಯಾವ ಚಾರ್ಜ್ ಬಂತು, ಪಾಸಿಟಿವ್ ಚಾರ್ಜ್. ಸಪೋಸ್ ಐ ಕ್ಯಾನ್ ಆಡ್ ಮಾಡಿದ್ರೆ ಏನ್ ಸಿಕ್ತಿತ್ತು, ನನಗೆ ನೆಗೆಟಿವ್ ಚಾರ್ಜ್ ಸಿಗುತ್ತೆ. ನಾನಿಲ್ಲಿ ರಿಮೂವ್ ಮಾಡಿರೋದ್ರಿಂದ ಪಾಸಿಟಿವ್ ಚಾರ್ಜಸ್ ಬಂದಿದೆ. ನಮಗೆ ಗೊತ್ತಿದೆ ಆ ಚಾರ್ಜಸ್ ಎಲ್ಲ ಬಂತು ಸರ್ಫೇಸ್ ಮೇಲೆ. Charges are always resides on the surface of a conductor. So ಹಾಗಾದ್ರೆ excess charge is always resides only on the outer surface. ಅದೇ ಹೇಳಿದ್ನಲ್ಲ, ಈಗ ಯಾವುದೇ ಒಂದು ಕಂಡಕ್ಟರ್ ಅನ್ನ ನಾವು ಚಾರ್ಜ್ ಮಾಡಿದಾಗ ಎಕ್ಸ್ಟ್ರಾ ಇರೋವೆಲ್ಲ ಎಲ್ಲಿ ಬಂದು ಕುತ್ಕೊಳ್ಳುತ್ತೆ, ಸರ್ಫೇಸ್ ಮೇಲೆ, ಬಿಕಾಸ್ ಆಫ್ ದ ಪ್ರಾಪರ್ಟಿ ಆಫ್ ಎ ಚಾರ್ಜ್. ಅದು ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ಎ ಚಾರ್ಜ್ ಅಲ್ಲಿ ಓದಿರ್ತೀರಾ. ಸೊ ಹೆನ್ಸ್ ದ ನೆಟ್ ಚಾರ್ಜ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಇನ್ಸೈಡ್ ದ ಕ್ಯಾವಿಟಿ ಏನಾಗಿರುತ್ತೆ, ಒಳಗಡೆ ನೆಟ್ ಚಾರ್ಜ್ ಝೀರೋ ಇರುತ್ತೆ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಅಲ್ಲಿ ಝೀರೋ ಆಗಿರುತ್ತೆ. ಓಕೆನಾ, ಬಿಕಾಸ್ ಚಾರ್ಜಸ್ ಹೊರಗಡೆ ಇರೋದ್ರಿಂದ, ಚಾರ್ಜ್ ಇಲ್ಲ ಅಂದ್ಮೇಲೆ ಅಲ್ಲಿ ನನಗೆ ಏನಾಗುತ್ತೆ, ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಝೀರೋ. ಇಲ್ಲಿ ನನ್ನ ಚಾರ್ಜೇ ಇಲ್ಲ, ಅಲ್ಲಿ ಹೂವೇ ಇಲ್ಲ, ಅದು ಸುತ್ತ ಏನ್ ನನಗೆ ಸ್ಮೆಲ್ ಸಿಗುತ್ತಾ, ಫ್ರಾಗ್ರೆನ್ಸ್ ಸ್ಮೆಲ್ ಇಲ್ಲ. ಅದೇ ತರ ಇಲ್ಲಿ ಚಾರ್ಜ್ ಇಲ್ಲ, ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಬರುತ್ತೆ. ಶೀಲ್ಡಿಂಗ್ ಅಂದ್ರೆ ಏನರ್ಥ, ಕವರ್ ಮಾಡಿರ್ತೀವಿ ಅಂತ. ಈಗ ನಿಮ್ಮ ಮನೇಲಿ ಸುತ್ತ ಏನಿರುತ್ತೆ, ವಾಲ್ ಇರುತ್ತೆ, ಶೀಲ್ಡಿಂಗ್ ಅಂತ ಹೇಳ್ತೀವಿ. ಓಕೆನಾ, ಈಗ ನಾವೇನ್ ಮಾಡ್ತಿದೀವಿ, ಯಾವ್ದೋ ಒಂದು ಈಗೊಂದು ನನ್ನ ಹತ್ರ ಹಣ್ಣಿದೆ ಅಂತ, ಫ್ರೂಟ್ ಇದೆ ಅಂತ ಅನ್ಕೋತೀನಿ, ಅದನ್ನ ಫ್ರೂಟ್ ಅನ್ನ ಹೊರಗಡೆ ಬಿಡ್ತೀನಿ. ಈಗ ನಾನು ಏನ್ ಮಾಡ್ತೀನಿ, ಅದಕ್ಕೊಂದು ಕವರ್ ಹಾಕಿ ಒಳಗಡೆ ಏನು ಆಗ್ದಂಗೆ ಅಲ್ಲಿ ನಾನು ಶೀಲ್ಡ್ ಮಾಡಿರ್ತೀನಿ. ಅಂದ್ರೆ ಔಟರ್ ನಾನು ಏನ್ ಮಾಡಿರ್ತೀನಿ, ಅದನ್ನ ಕವರ್ ಮಾಡಿರ್ತೀನಿ. ಇನ್ನು ಕೂಡ ಏನ್ ಶೀಲ್ಡ್ ಮಾಡಿರ್ತಾರೆ ಅಂತ ಅಲ್ಲಿ ಹೇಳ್ತಾ ಹೋಗ್ತಾರೆ. ಇಟ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ದ ಕ್ಯಾವಿಟಿ ಆಫ್ ಎ ಕಂಡಕ್ಟರ್ ಇಸ್ ಶೀಲ್ಡೆಡ್. ಅಂದ್ರೆ ಕಂಡಕ್ಟರ್ ಇದೆ ಅಂದ್ರೆ ಅಲ್ಲೊಂದು ಆ ಕ್ಯಾವಿಟಿ ಅಂದ್ರೆ ಗೊತ್ತಿದೆ, ಅದ್ರಲ್ಲಿ ಒಂದು ಹೋಲ್, ಇದೊಂದು ಕಂಡಕ್ಟರ್ ಇದೆ ಅಂದ್ರೆ ಅಲ್ಲೊಂದು ಪಾರ್ಟ್. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ವಿಚ್ ಈಸ್ ಶೀಲ್ಡೆಡ್ ಫ್ರಮ್ ದ ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್.
ಯಾಕಂದ್ರೆ ನಾನು ಈಗ ಇದನ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ಅನ್ಕೊಳ್ಳಿ. ಎಕ್ಸ್ಟರ್ನಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಇದು ಪಾಸಿಟಿವ್ ಇದು ನೆಗೆಟಿವ್, ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಹೋಗ್ತಾ ಇರುತ್ತೆ. ಒಳಗಡೆ ಏನಾಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕ್ಯಾವಿಟಿ ಇಲ್ಲಿ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ, ಬಟ್ ಹೊರಗಡೆ ಸುಮ್ಮನಿರುತ್ತಾ, ಇದನ್ನ ಡಿಸ್ಟರ್ಬ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಈಗ ಇದೊಂದು ಕ್ಲಾಸ್ ರೂಮ್ ಅಂತ ನೀವು ಒಳಗಡೆ ಇರ್ತೀರಾ, ಓಕೆನಾ, ನಿಮ್ಮ ಫ್ರೆಂಡ್ ಒಬ್ಬ ಹೊರಗಡೆ ಇರ್ತಾನೆ, ಅವ್ನ್ ಏನ್ ಮಾಡ್ತಾರೆ ನಿಮ್ಮನ್ನ ಡಿಸ್ಟರ್ಬ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ನಿಮ್ಮ ಲೆಕ್ಚರರ್ ಏನ್ ಮಾಡ್ತಾರೆ, ಡೋರ್ ಕ್ಲೋಸ್ ಮಾಡ್ತಾರೆ. ಅದನ್ನ ನಿಮ್ಮನ್ನ ಶೀಲ್ಡ್ ಮಾಡ್ತಾ ಇದ್ದಾರೆ, ಹೊರಗಡೆಯಿಂದ ಸೇಫ್ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅದು ಆ ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಇಲ್ಲಿ ಇದ್ ಮಾಡ್ಬಾರ್ದು, ಹಾಳು ಮಾಡ್ಬಾರ್ದು ಇದನ್ನ ಅಂತ. ಯಾಕೆ ಇದೆಲ್ಲ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ಹೇಳ್ತಾ. ಹಾಗಾದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ? ಓಕೆ, ಪ್ರೋಸೆಸ್, ಇದು ಪ್ರೋಸೆಸ್ ಗೊತ್ತಾಯ್ತಲ್ವಾ? ಇಟ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ದ ಕ್ಯಾವಿಟಿ ಆಫ್ ಎ ಕಂಡಕ್ಟರ್ ಇಸ್ ಶೀಲ್ಡೆಡ್ ಅಂದ್ರೆ ಪ್ರೊಟೆಕ್ಟೆಡ್ ಫ್ರಮ್ ದ ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಔಟ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಏನನ್ನ ಪ್ರೊಟೆಕ್ಟ್ ಮಾಡ್ತೀವಿ. ಓಕೆ, ಸೊ ಯಾವ ತರ ಮಾಡ್ತಾರೆ? ವಿ ನೋ ದಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಚಾರ್ಜ್ ಕಂಡಕ್ಟರ್ ಇಸ್ 0. ಇದು ನಮಗೆ ಬಿಹೇವಿಯರ್ ಆಫ್ ದ ಕಂಡಕ್ಟರ್ ಗೊತ್ತಾಗ್ತಿದೆ. ಯಾವ್ದೊಂದು ಕಂಡಕ್ಟರ್ ಇದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಏನಾಗಿರುತ್ತೆ 0. ಚಾರ್ಜಸ್ ಕೂಡ ಅಲ್ಲಿ ಟೋಟಲ್ ಚಾರ್ಜ್ ಏನಾಗಿರುತ್ತೆ 0 ಆಗಿರುತ್ತೆ. ದೇ ಆರ್ ಎನ್ಕ್ಲೋಸ್ಡ್ ಇನ್ ಎ ಹ್ಯಾಲೋ ಕಂಡಕ್ಟರ್ಸ್. ಹ್ಯಾಲೋ ಅಂದ್ರೆ ಗೊತ್ತಿದೆಯಲ್ಲ, ಈ ತರ ಕ್ಯಾವಿಟಿ ತರ. ಸೊ ಇದ್ರೊಳಗಡೆ ಅದನ್ನ ಏನ್ ಮಾಡಿರ್ತಾರೆ, ಕಂಡಕ್ಟರ್ ನ ಸೇಫ್ ಮಾಡಿರ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಏನಾಗಿರುತ್ತೆ 0 ಆಗಿರುತ್ತೆ. ಸಚ್ ಹ್ಯಾಲೋ ಕಂಡಕ್ಟರ್ಸ್ ಆರ್ ಕಾಲ್ಡ್ ಫ್ಯಾರಡೆ ಕೇಜಸ್. ಹೇಳಿದ್ನಲ್ಲ ಇದನ್ನ ಈಗ ಒಂದು ಕೇಜ್ ಅಂದ್ರೆ ಗೊತ್ತಿದೆಯಲ್ಲ ನಿಮ್ಗೆ. ಈಗ ನಾವು ಇವ್ನ್ ನೋಡ್ತೀವಿ, ಬರ್ಡ್ಸ್ ಅನ್ನ ನೋಡ್ತೀವಿ. ಓಕೆ, ಪೀಕಾ ಇವ್ನ್ ನೋಡ್ತೀರಾ, ಪ್ಯಾರಟ್ ಏನ್ ಮಾಡಿರ್ತಾರೆ ಕೇಜ್ ಒಳಗಡೆ, ಅಂದ್ರೆ ಒಂದು ಕೇಜ್ ಅಲ್ಲಿ ಹಾಕಿರ್ತಾರೆ. ಅಂದ್ರೆ ಅದು ಎಲ್ಲಿ ತಪ್ಸ್ಕೊಂಡು ಹೋಗ್ಬಾರ್ದು ಹೊರಗಡೆ ಅಂತ. ಇಲ್ಲೂ ಕೂಡ ಆ ಕ್ಯಾವಿಟಿ ಆಫ್ ಎ ಕಂಡಕ್ಟರ್ ಅಂದ್ರೆ ಒಂದು ಕಂಡಕ್ಟರ್ ಒಳಗಡೆ ಏನು ಇದಿರುತ್ತಲ್ಲ, ಹ್ಯಾಲೋ ಅಂದ್ರೆ ಒಂದು ಪಾರ್ಟ್ ಇರುತ್ತಲ್ಲ, ಅದನ್ನ ಕ್ಯಾವಿಟಿಯನ್ನು ಏನ್ ಮಾಡ್ತಾರೆ, ಅದನ್ನ ಶೀಲ್ಡ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಟು ಪ್ರೊಟೆಕ್ಟ್ ದ ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ಫ್ರಮ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ಕೆಲವೊಂದು ಇನ್ಸ್ಟ್ರೂಮೆಂಟ್ ತುಂಬಾ ಸೆನ್ಸಿಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗ್ಯಾಲ್ವನೋಮೀಟರ್ ಅಂತ. ಸೊ ಗ್ಯಾಲ್ವನೋಮೀಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಗ್ಯಾಲ್ವನೋಮೀಟರ್ ಅಂದ್ರೆ ನಮಗೆ ಗೊತ್ತಿದೆ ಇಟ್ ಈಸ್ ಎ ಕರೆಂಟ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂತ. ಬಟ್ ಇಲ್ಲಿ ಕರೆಂಟ್ ಅನ್ನ ಯೂಶಲಿ ಲಾರ್ಜ್ ಕರೆಂಟ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಆಮೀಟರ್ ಅನ್ನು ಯೂಸ್ ಮಾಡ್ತಾರೆ. ಆಮೀಟರ್ ಅಲ್ಲಿ ನಾನು ಲಾರ್ಜ್ ಕರೆಂಟ್ ಅನ್ನ ಮೆಜರ್ ಮಾಡಬಹುದು. ಬಟ್ ವೆರಿ ಸ್ಮಾಲ್ ಕರೆಂಟ್ ಲೈಕ್ ಮೈಕ್ರೋ 10⁻⁻⁶ ಆಂಪಿಯರ್, ಇಷ್ಟು ಕರೆಂಟ್ ಅನ್ನ ಮೆಜರ್ ಅಂದ್ರೆ ಸ್ಮಾಲ್ ಕರೆಂಟ್ ಅನ್ನ ಮಾತ್ರ ಮೆಜರ್ ಮಾಡುತ್ತೆ. ಬಟ್ ಇಟ್ ಈಸ್ ಎ ವೆರಿ ಸೆನ್ಸಿಟಿವ್. ಅಂದ್ರೆ ಸ್ವಲ್ಪ ಎಲ್ಲರೂ ವೋಲ್ಟೇಜ್ ಜಾಸ್ತಿ ಆಯ್ತಂದ್ರೆ ಅದೇನಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಓಕೆ, ಹಾಗಾಗಿ ಎಕ್ಸ್ಟರ್ನಲ್ ಅಲ್ಲಿ ಹಾಳಾಗ್ಲಿ. ಈಗ ಪ್ಯಾರಟ್ ಅಂದ್ರೆ ಗ್ಯಾಲ್ವನೋಮೀಟರ್ ಅಂತ ಅನ್ಕೊಳ್ಳಿ. ಇದನ್ನ ಏನ್ ಮಾಡ್ತಾರೆ, ಒಂದು ಹ್ಯಾಲೋ ಇದರಲ್ಲಿ ನಾನು ಶೀಲ್ಡ್ ಮಾಡಿರ್ತೀನಿ. ಓಕೆನಾ, ಅದಕ್ಕೆ ನಾನು ಫ್ಯಾರಡೆ ಕೇಜಸ್ ಅಂತ, ಅಂದ್ರೆ ಇದನ್ನ ಈ ತರ ಕಾನ್ಸೆಪ್ಟ್ ನ ಫೈಂಡ್ ಔಟ್ ಮಾಡಿದ್ದಾರೆ ಅಂದ್ರೆ ಫ್ಯಾರಡೆ. ಓಕೆನಾ, ಇದನ್ನ ಏನ್ ಮಾಡ್ತಿದ್ದೀನಿ, ಗ್ಯಾಲ್ವನೋಮೀಟರ್ ಒಂದು ಕೇಜ್ ಅಲ್ಲಿ ಇಟ್ಟಿದ್ದೀನಿ. ಯಾಕೆ ಅಂದ್ರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಹೊರಗಡೆ ನಾವು ವೋಲ್ಟೇಜ್ ಅಪ್ಲೈ ಮಾಡ್ತಿದ್ವಿ ಬ್ಯಾಟರಿಯಿಂದ. ಸೊ ಅದರಿಂದ ಅದೇನಾಗ್ಬೋದು, ಇಟ್ ಮೇ ಡ್ಯಾಮೇಜ್. ಓಕೆನಾ, ಹಾಗಾಗಿ ನಾವು ಇದನ್ನ ಏನ್ ಮಾಡ್ತಿದೀವಿ, ಶೀಲ್ಡ್ ಮಾಡ್ತಾ ಇದ್ದೀವಿ, ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನ ನಾವೇನಂತ ಹೇಳ್ತೀವಿ, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತೀವಿ. ದೇ ನೀಡ್ ನಾಟ್ ಟು ಬಿ ಅರ್ತ್. ಕೆಲವೊಂದ್ಸರಿ ಅರ್ಥಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅಲ್ಲಿ ಏನ್ ಮಾಡ್ಬೋದು ನಾವು, ಈ ತರ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ನಾವು ಶೀಲ್ಡ್ ಮಾಡಿದ್ರೆ ಸಾಕಾಗುತ್ತೆ, ಪ್ರೊಟೆಕ್ಟ್ ಮಾಡಿದ್ರೆ ಸಾಕು. ಓಕೆನಾ, ಈಗ ಯಾಕೆ ಮಾಡ್ತೀವಿ, ಯಾಕೆ ಇದಾಗುತ್ತೆ ಅಂದ್ರೆ, ದಿಸ್ ಇಸ್ ಬಿಕಾಸ್ ದ ಚಾರ್ಜಸ್ ಆರ್ ರಿಸೈಡ್ಸ್ ಆರ್ ಇಂಡ್ಯೂಸ್ಡ್ ಓನ್ಲಿ ಆನ್ ದ ಔಟರ್ ಸರ್ಫೇಸ್ ಆಫ್ ದಿ ಕೇಜ್. ಯಾಕಂದ್ರೆ ನಮಗೆ ಗೊತ್ತಿದೆ ಈ ಕಂಡಕ್ಟರ್ ಅಲ್ಲಿ ಇನ್ಸೈಡ್ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ 0. ಚಾರ್ಜಸ್ ಯೂಶಲಿ ಎಲ್ಲಿರುತ್ತೆ, ಔಟ್ಸೈಡ್ ಮಾತ್ರ ಇರುತ್ತೆ. ಓಕೆ, ಹಾಗಾಗಿ ಇನ್ಸೈಡ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ 0ನ ಮೇಂಟೈನ್ ಮಾಡ್ಬೇಕು ನಾನು. ಇಲ್ಲ ಈಗ ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ 1 ವೋಲ್ಟ್ ಕೊಟ್ಟ ತಕ್ಷಣ ಗ್ಯಾಲ್ವನೋಮೀಟರ್ ಏನಾಗುತ್ತೆ, ಬಸ್ಟ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳಿ. ಸೊ ಹಾಗಾಗಿ ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಾವು ಔಟರ್ ಒಂದು ಕವರೇಜ್ ಅನ್ನ ಹಾಕ್ತಿವಿ, ಕೇಜಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಟ್ ಇಸ್ ಕಾಲ್ಡ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತಾರೆ. ಸೊ ನಿಮಗೆ ಕೇಳೋದಾದ್ರೆ ಯೂಶಲಿ 1 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ, ವಾಟ್ ಈಸ್ ಮೀನ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್. ಓಕೆ, ಯಾವ್ದೋ ಒಂದು ಇಯರ್ ಅಲ್ಲಿ 1 ಮಾರ್ಕ್ಸ್ ಅಲ್ಲಿ ಕೇಳಿದ್ದಾರೆ. ಎಕ್ಸ್ಪ್ಲನೇಷನ್ ಯೂಶಲಿ ಇದನ್ನ ಕೇಳಲಿಕ್ಕೆ. ಹಾಗಾದ್ರೆ ಫ್ಯಾರಡೆ ಕೇಜ್ ಅಂದ್ರೆ ಇಟ್ ಈಸ್ ಆನ್ ಎನ್ಕ್ಲೋಜರ್. ಎನ್ಕ್ಲೋಜರ್ ಅಂದ್ರೆ ಕವರಿಂಗ್ ಅಂತ. ಈ ತರ ಕವರ್ ಮಾಡ್ತಾ ಇದ್ದಾರೆ. ಯೂಸ್ ಟು ಬ್ಲಾಕ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಒಳಗಡೆ 0 ಇರಂಗೆ ನೋಡ್ಕೊಳ್ಳುತ್ತದು. ಅಂದ್ರೆ ಗ್ಯಾಲ್ವನೋಮೀಟರ್ಗೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ದಂಗೆ ತಡೆಯುತ್ತೆ. ಓಕೆನಾ, ಸೊ ಅದನ್ನೇನಂತೀನಿ ನಾನು, ಫ್ಯಾರಡೆ ಕೇಜ್ ಅಂತ ಹೇಳ್ತೀನಿ. ಹಾಗಾದ್ರೆ ಏನಕ್ಕೆ ಬೇಕು ಮ್ಯಾಮ್ ಅದು, ಯಾಕೆ ನಾವು ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅನ್ನು ಓದ್ಬೇಕು, ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಇಟ್ ಈಸ್ ಮೇನ್ಲಿ ಯೂಸ್ ಟು ಪ್ರೊಟೆಕ್ಟ್ ದ ಸೆನ್ಸಿಟಿವ್ ಕಾಂಪೋನೆಂಟ್ಸ್ ಆಫ್ ದಿ ಎಲೆಕ್ಟ್ರಾನಿಕ್ ಡಿವೈಸಸ್. ಹೇಳಿದ್ನಲ್ಲ, ಈಗ ಗ್ಯಾಲ್ವನೋಮೀಟರ್ ಅಂತ ತಗೊಂಡ್ರೆ ಅದೇನಿರುತ್ತೆ, ಸೆನ್ಸಿಟಿವ್ ಇರುತ್ತೆ. ನಾನು ಎಕ್ಸ್ಟ್ರಾ ಅದಕ್ಕೆ ವೋಲ್ಟೇಜ್ ಕೊಡ್ತಾ ಹೋದ್ರೆ ಏನಾಗುತ್ತೆ, ಅದು ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಅದನ್ನ ಏನ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಶೀಲ್ಡಿಂಗ್ ಅಂತ ಅದ್ರ ಸುತ್ತ ಶೀಲ್ಡಿಂಗ್ ಅನ್ನ ಮಾಡ್ಕೋತೀವಿ. ಓಕೆನಾ, ನೆಕ್ಸ್ಟ್ ಇನ್ ಥಂಡರ್ ಸ್ಟಾರ್ಮ್ ಅಕಂಪೈನ್ಡ್ ಬೈ ದ ಲೈಟ್ನಿಂಗ್, ಇಟ್ ಈಸ್
safer to sit in a car on a bus rather than under a tree or open ground. The metallic body of the car, bus, electrostatic shield. ಇದು ನಿಮ್ಗೆ ಯೂಶಲಿ ಗೊತ್ತಿದೆ. ಯೂಶಲಿ ರೈನಿಂಗ್ ಸೀಸನ್ ಅಲ್ಲಿ ಸಿಡ್ಲು ಅಥವಾ ಮಿಂಚಿತ್ತು ಅಂದ್ರೆ ನಾವೇನ್ ಮಾಡ್ತಿದ್ವಿ, ಹೋಗಿ ಮರದ ಕೆಳಗೆ ನಿಂತ್ಕೋತೀವ ಅಥವಾ ಹೊರಗಡೆ ನಿಂತ್ಕೋತೀವ? ಇಲ್ಲ, ನಾವೇನ್ ಮಾಡ್ತಿದ್ವಿ, ಕಾರಲ್ಲಿ ಕುತ್ಕೋತೀವಿ ಅಥವಾ ಬಸ್ ಅಲ್ಲಿ ಇರ್ತೀವಿ ಅಥವಾ ಮನೇಲಿ ಇರ್ತೀವಿ. ಯಾಕೆ ಅಲ್ಲಿ ಒಳಗಡೆ ಇರ್ತೀವಿ ಅಂದ್ರೆ ನಮ್ಗೆ ಸೇಫ್ ಅದು. ಯಾಕಂದ್ರೆ ಕಾರ್ ಒಳಗಡೆ ಇತ್ತು ಅಂದ್ರೆ ಅಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸಮ್ ಮೆಟಲ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಆ ಮೆಟಲ್ ಏನ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಏನಕ್ಕೆ ಪ್ರಿವೆಂಟ್ ಮಾಡುತ್ತೆ? ನಮ್ಮನ್ನ ಆ ಸಿಡ್ಲು ಹೊಡಿಯೋದ್ರಿಂದ. ಲೈಟನಿಂಗ್ ಮತ್ತೆ ಥಂಡರ್ ಅಂದ್ರೆ ನನಗೆ ಗೊತ್ತಿದೆ, ಚಾರ್ಜಸ್ ಅಲ್ವಾ. ಈ ಸಿಡ್ಲು ಹೊಡಿಯೋದಂದ್ರೆ ಅಲ್ಲಿ ಚಾರ್ಜಸ್ ಫ್ಲೋ ಆಗ್ತಾ ಇರುತ್ತೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ನಮ್ ಬಾಡಿಗೆ ಬಂತು ಅಂದ್ರೆ ನಮಗೆ ಏನಾಗುತ್ತೆ, ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸೊ ಅವಾಗ ಸಿಡ್ಲು ಹೊಡಿಯುತ್ತೆ ಅಂತ ಅಂತಾರೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಕಾರಲ್ಲಿ ಕುತ್ಕೋತೀವಿ ಅಥವಾ ಬಸ್ ಅಲ್ಲಿ ಇರ್ತೀವಿ, ಇಲ್ಲ ಮನೇಲಿ ಇರ್ತೀವಿ. ಬಿಕಾಸ್ ಅಲ್ಲಿ ಮನೆ ನೋಡಿ, ಮನೆ ಕಟ್ಟುವಾಗ ಯೂಶಲಿ ಕಬ್ಣ ಯೂಸ್ ಮಾಡ್ತಾರೆ. ಓಕೆ, ದಟ್ ಇಸ್ ಅ ಮೆಟಲ್ ಅಲ್ವಾ. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಪ್ರಿವೆಂಟ್ ಮಾಡ್ಲಿಕ್ಕೆ. ನಮ್ಗೆ ಚಾರ್ಜಸ್ ನಮ್ಮ ಮನೆ ಒಳಗ್ ಬರ್ದಂಗ ಅದೇನ್ ಮಾಡುತ್ತೆ, ತಡೆಯುತ್ತೆ. ಸೊ ಅದಕ್ಕೆ ನಾನು ಅದನ್ನ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಹೇಳ್ತೀನಿ. ಅರ್ಥ ಆಗ್ತಿದೆನಾ? ಸೊ ನೆಕ್ಸ್ಟ್ ನೋಡಿ, ಯಾವ್ದೇ ಕಾನ್ಸೆಪ್ಟ್ ಆಗ್ಲಿ ಸ್ವಲ್ಪ ನಾವು ಅಪ್ಲಿಕೇಶನ್ ಓದ್ದಂಗೆಲ್ಲ ನಮ್ಗೆ ಕಾನ್ಸೆಪ್ಟ್ ಈಗ ಓದಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಓಕೆ, ಸ್ಟಾರ್ಟಿಂಗ್ ಅರ್ಥ ಆಗದಿದ್ರೆ ತಲೆ ಕೆಡ್ಸ್ಕೋಬಾರ್ದು. ನೆಕ್ಸ್ಟ್ ಅಲ್ಲಿ ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಸ್ವಲ್ಪ ಡೈಲಿ ಲೈಫಿಗೆ ಅಪ್ಲೈ ಮಾಡ್ತಾ ಹೋದ್ರೆ ನಿಮಗೆ ಕಾನ್ಸೆಪ್ಟ್ ಅರ್ಥವಾಗುತ್ತೆ. ಸೊ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಇಸ್ ಯೂಸ್ ಟು ಡಿಸೈನ್ ದ ಟಿವಿ ಕೇಬಲ್ಸ್. ಈಗ ಕೇಬಲ್ಸ್ ನೋಡಿದಿರಾ ನೀವು, ಸುಮಾರು ವೈರ್ ಅನ್ನ ಅಲ್ಲಿ ಅರ್ತ್ ಅಲ್ಲಿ ಹಾಕಿರ್ತಾರೆ, ಕೇಬಲ್ ವೈರ್ಸ್ ಅನ್ನ. ಇದನ್ನ ಹೊರಗಡೆ ಏನ್ ಮಾಡಿರ್ತಾರೆ, ಒಂದು ಪ್ಲಾಸ್ಟಿಕ್ ಬ್ಲಾಕ್ ಕಲರ್ ಯಾವ್ದೋ ಕಲರ್ ಕೇಬಲ್ ಒಳಗಡೆ ಏನಿರುತ್ತೆ, ಸುಮಾರು ಬಂಡಲ್ ಆಫ್ ವೈರ್ಸ್ ಇರ್ತದೆ ಅಲ್ವಾ. ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೊರಗಡೆ ನಾವು ಅದನ್ನ ಸರ್ಟೇನ್ ಇದನ್ನ ಶೀಲ್ಡಿಂಗ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ. ದಿಸ್ ಇಸ್ ಅಬೌಟ್ ದ ಎಲೆಕ್ಟ್ರೋಸ್ಟಾಟಿಕ್